the action. Bring the action. Son of a gun, and you looking for some fun, and the answer's none. They call me Kill Bill, Monday, Monday. Kill Bill, Monday, Monday. Frustration, frustration, frustration. Bring the action. Bring the action. Bring the action. Frustration, 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 frustration. Bring the action. ನೆಟ್ವರ್ಕೇ ಬರ್ತಾ ಇಲ್ವಲ್ಲ. ಎಲ್ಲೋ ಸೌಂಡ್ ಬರ್ತಾ ಇದೆಯಲ್ಲ. ಏನ್ ನಡೀತಾ ಇದೆ ಅಲ್ಲಿ? ಏನಾಯ್ತು ಅಂಕಲ್? ಏನಿಲ್ಲಪ್ಪ, ಈ ವರ್ಷ ಮಳೆ ಎಲ್ಲ ಬೆಳೆ ಎಲ್ಲ ಮುಂದಿನ ಸರಿ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ನೋಡ್ರಪ್ಪ, ಅಂಕಲ್ ಹೇಳ್ತಿದ್ದಾರೆ ತಾನೆ, ಮಳೆ ಎಲ್ಲ ಬೆಳೆ ಎಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತಿದ್ದಾರೆ. ಕಿರಿಕ್ ಮಾಡಿದೆ ಬಂದು ಇಸ್ಕೊಂಡು. ಯಾರು ನೀನು? ಇಲ್ಲಿ ಅಣ್ಣ ಮಾತಾಡ್ತಾ ತಾನೆ, ಮುಚ್ಕೊಂಡು ಹೋಗು. ನೋಡಿ, ಅಂಕಲ್ ಹೇಳ್ತಿದ್ದಾರೆ ತಾನೆ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ. ನೀ ಏನು ದೊಡ್ಡ ಹೀರೋನಾ? ಹೀರೋ ನಾ ಅಲ್ಲ, ಹೀರೋ ನೀನೇ. ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿಲ್ಲ, ನಮ್ಮನ್ನು ಮುಟ್ಟಿ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ನಿಮ್ಮ ಬ್ಯಾಕ್ಗ್ರೌಂಡ್ ಎಷ್ಟೇ ದೊಡ್ಡದಾಗಿದ್ರು ನಾನ್ ಫೀಲ್ಡ್ಗೆ ಇಳಿದಾಯ್ತು. ಆರು ವಿಕ್ರಮ್? ಹೌದು, ಕಾಲ್ ಮಾಡಿ ನೀವೇ ತಾನೇ? ಹೌದು ನಾನೇ. ಮೊದಲು ನೀರು ಕುಡಿ. ತುಂಬ ಸುಸ್ತಾಗಿದೆ ಅನಿಸುತ್ತೆ, ಮನೆಗೆ ಹೋಗೋಣ ಬಾ. ಬಂದಿರೋ ವಿಷಯ ಎಲ್ಲ ಹೇಳ್ತೇನೆ. ನೀನು ಕೊನೆಯಲ್ಲಿ ಧನರಾಜನ್ ನೋಡಿದ್ದೆ ಅವಾಗ? ಅದೇ ಅವತ್ತೊಂದಿನ ಸಾಯಂಕಾಲ. ಹಲೋ ಮಗ, ಎಲ್ಲಿದೆಯಾ? ಓ, ಮನೇಲಿದೆಯಾ? ಅಲ್ಲಿ ಯಾರು, ಬರ್ತೀನಿ.
ಮಗ ಓ ಏನು ಮಚ್ಚ ಸಡನ್ನಾಗಿ ಬಂದ್ಬಿಟ್ಟೆ. ಅದೇ ಮಗ ಮನೆ ಪರಿಸ್ಥಿತಿ ಯಾವುದು ಸರಿಗಿರಲಿಲ್ಲ. ಹೀಗಾಗಿ ಅಂಡರ್ವರ್ಲ್ಡ್ ಇಳಿಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಫೀಲ್ಡಲ್ಲಿ ತುಂಬಾ ದುಡ್ಡು ಮಾಡಿದಾನೆ ಮಗ. ನಾನು ಫೀಲ್ಡ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಗ ಅದೆಲ್ಲ ತುಂಬ ರಿಸ್ಕು. ಬೇಡ, ಊರಲ್ಲೇ ಆರಾಮಾಗಿರೋಣ, ಯಾವುದಾದ್ರೂ ಬಿಸ್ನೆಸ್ ಮಾಡ್ಕೊಂಡು. ಕಡಿಮೆ ದುಡ್ಡು ಬಂದರೂ ಪರವಾಗಿಲ್ಲ, ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಇಲ್ಲ ಮಗ, ನಾನು ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ. ಎಷ್ಟೊತ್ತಿದ್ರೂ ದುಡ್ಡು ಮಾಡಲೇಬೇಕು. ಬೇಡ, ನಾನು ಹೇಳ್ತಿರೋದು ಕೇಳು, ಹೋಗಬೇಡ. ನಾವು ಹೋಗ್ಲೇಬೇಕು ಕಣ್ಲೆ. ಬಾಯ್. ಲೇ ಬೇಡ, ಹೋಗ್ಬೇಡ, ನನ್ನ ಮಾತು ಕೇಳು. ನಿಮ್ಮ ಧನ್ರಾಜ್ ನಿನ್ನ ಕೊನೆಯಲ್ಲಿ ಮೀಟ್ ಆದ ನಂತರ ಇಲ್ಲಿ ಬಂದುಬಿಟ್ಟು ಒಬ್ಬ ಡಾನ್ನ ಮೀಟ್ ಆಗೋಕ್ಕೆ ಬಂದ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ನಮಸ್ತೆ. ಅಣ್ಣ ನಮ್ಮ ಹುಡುಗ ಬಂದಿದ್ದಾನೆ. ಕಳ್ಸೋಣ. ಏನ್ರ ಸೌಂಡ್ ಅದು ಬೆಳಗ್ಗೆಯಿಂದ? ಹೈದರಾಬಾದ್ನಲ್ಲಿ ಚಿಕ್ಕ ಹುಡುಗಿ ರೇಪ್ ಆಗಿತ್ತಣ್ಣ, ಅದೇ ನೋಡ್ತಾ ಇದ್ವಿ ಸ್ಟೇಟಸಲ್ಲಿ. ಈ ಸರ್ಕಾರ ವಿದ್ಯಾವಂತ ಯುವಕರ ಕೈಲಿ ಸಿಕ್ಕರೆ ರೇಪ್ ಅನ್ನೋ ಪದ ಡಿಕ್ಷನರಿಯಲ್ಲೇ ಇರ್ತಿರ್ಲಿಲ್ಲ. ನಮಸ್ತೆ ಅಣ್ಣ. ಫೀಲ್ಡಿಗೆ ಹೊಸ್ಬಾನಾ? ಹ್ಞೂ ಅಣ್ಣ. ಜಗ್ಗೆ, ಇವನು ನಿನ್ನ ಜೊತೆನೇ ಇಟ್ಕೊಂಡು ನಮ್ಮ ಫೀಲ್ಡ್ ಬಗ್ಗೆ ಹೇಳ್ಕೊಡು. ಗುಂಡುಪಾಳ್ಯದಲ್ಲಿ ನಮ್ಮ ಹುಡುಗನ ಯಾರೋ ಹೊಡೆದು ಬಿಟ್ಟಾರಣ. ನೋಡಿ ಮಗ, ಫೀಲ್ಡಲ್ಲಿ ಭಾಳ ಕಲೆದೈತಿ. ಏನೋ ಮಗ ಈಗ ಹೋಗ್ತಾ ಇದ್ದಾರೆ? ಇವತ್ತು ಟೈಮ್ ಯಾರ್ದೋ ಖರಾಬ್ ಇದೆ ಮಗ. ತಾನೇ ಬರ್ತೇನಂತ, ನೀನು ತಿಳ್ಕೊಬೇಡ. ಎಲ್ಲಿದೆ ಹೇಳು ಇವಾಗ? ಹಾಯ್ ಗಗನ್. ಓ ವೇಟ್ ಮಾಡು ಒಂದು ನಿಮಿಷ. ಓ ಆಯ್ ಜಗ್ಗಿ, ಏನೋ ಬಂದಿರೋ ವಿಷಯ? ಅಣ್ಣ ಒಬ್ಬ ಹುಡುಗನ ಕಳಿಸಿದ್ದಾನೆ, ಅವನು ನನ್ನ ಹತ್ರ ಜಾಗ ಎಲ್ಲ ನಿನ್ನ ಬಳಿ ಇಟ್ಕೊಂತೀಯ. ಯಾರು ಅವನು? ಅದೇ ಧನ್ರಾಜ್. ಓ ಧನ್ರಾಜಾ? ಯಾಕೆ ನಿನ್ನ ರೂಮಲ್ಲಿ ಜಾಗ ಇಲ್ವಾ? ನಮ್ಮ ರೂಮಲ್ಲಿ ಜಾಗ ಇಲ್ಲ ಮಚ್ಚ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓ ನಿಮ್ಮೂರಾ? ಹಾಂ ನಮ್ಮೂರೇ. ಅವ್ನ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ? ಹಾಂ ಇದೆ. 7022529692. ಅವ್ನ ಫ್ರೆಂಡು ಯಾರಾದರೂ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಇದೆ, ವಿಕ್ರಮ್ ಅಂತ. ಅವ್ನ ನಂಬರ್ ಕೊಡು. ಈಗ ಅವನ್ನ ಯಾವಾಗ ಕಳಿಸ್ಕೊಡ್ತೀಯ ನನ್ನ ರೂಮ್ಗೆ? ಇವತ್ತೇ ಕಳಿಸ್ಕೊಡ್ತೀನಿ. ನಿಮ್ಮ ಕಡೆ ತಾನ ನಮ್ಮ ಕಡೆ ತಾನ? ಓಕೆ, ಹುಷಾರಾಗಿ ನೀನೇನಾ ಧನ್ರಾಜು? ಹಾಂ ಓಕೆ ಆಯ್ತು ಮಗ, ಇನ್ನು ನಾ ಹೋಗ್ತೀನಿ. ಹಲೋ ಅಣ್ಣ ಹೇಳಿದೆ ಇವನೇ ನೀನು ಹೊರಡು. ಇವನೇನಾ ಹೊಸ್ದಾಗಿ ಬಂದಿರೋದು? ಓಕೆ, ನೀನು ನನ್ನ ಜೊತೆನೇರು, ಆರಾಮಾಗಿರು, ಏನೂ ಅಂಜಬೇಡ. ಓಕೆ ಬಾಯ್ ಬಾಯ್. ಆವತ್ತೊಂದಿನ ನನ್ನ ಜೊತೆನೇ ಇದ್ದ. ಅದೇ ಮರುದಿನ ಅಣ್ಣ ಡೀಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ. ಹಲೋ ಜಗ್ಗೆ, ಆ ಹೊಸ ಹುಡುಗನ ಕರ್ಕೊಂಬ.
ಕೊಡ್ತಾ ಇದ್ದೀನಿ. ಆ ಡೀಟೇಲ್ಸ್ ಎಲ್ಲ ಇವನ ಹತ್ರ ಇದೆ, ಕೇಳಿ ತಿಳ್ಕೊ. ಈ ಗನ್ ಇಟ್ಕೊ ನಿನ್ನ ಹತ್ರ. ನೀವಿನ ನಡಿ. ಏನಾಯ್ತು ಡೀಲು? ಡೀಲ್ ಡನ್ ಅಣ್ಣ. ತಗೋ ಡಾಕ್ಯುಮೆಂಟ್ಸು. ಅಣ್ಣ ಗನ್ ತಗೊಳ್ಳೋಣ. ಬೇಡ, ನಿನ್ನ ಹತ್ರನೇ ಇಟ್ಕೊ. ಈ ಸೈಟ್ನ ನಿನ್ನ ಹತ್ರನೇ ಇಟ್ಕೊ. ಮಜಾ Thanks, ಮಾಡು. ಸರಿ ನಾನು ಅಣ್ಣ. ಬರ್ತೀನಿ. ಶಬ್ಬಾಷ್ ಮಗ, ಅಣ್ಣ ಏನು ನಿನಗೆ ಒಂದು ಸೈಟಿಗೆ ಕೊಟ್ಬಿಟ್ಟ. ನೋಡೋ ಮಗ, ನೆನ್ನೆ ಮೊನ್ನೆ ಬಂದ ಹುಡ್ಗ ತುಂಬ ಮೆರಿತಾ ಇದ್ದಾನೆ. ನಮಗೆ ಸಿಗ್ಲಾರ್ದ ಅವಕಾಶ ಅವನಿಗೂ ಸಿಗಬಾರ್ದು. ಅವನ್ನ ಎತ್ಬಿಡೋಣ. ಅಣ್ಣ, ನಿನ್ನೆ ಮೊನ್ನೆ ಬಂದವನು ತುಂಬ ಮೆರಿತಾ ಇದ್ದಾನೆ. ಇವತ್ತು ನೀವು ಹೇಳಿದ ಮಾತು ಅವ್ನು ಕೇಳ್ತಾ ಇದ್ದಾನೆ. ಮುಂದೊಂದು ದಿನ ಅವ್ನು ಹೇಳಿದ ಮಾತು ನೀವು ಕೇಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಅವನ ಎತ್ತು ಬಿಡ್ಬೇಕಣ್ಣ. ಮುಗಿಸೋಣ, ಆದರೆ ನಾವು ಅಂತ ಗೊತ್ತಾಗಬಾರ್ದು. ಅಣ್ಣ, ಅವ್ನು ಎಷ್ಟೊತ್ತಿದ್ರು ಮುಗಿಸ್ಬೇಕು. ನೀವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ತಯಾರು ಮಾಡಿ ಆ ರುದ್ರನ್ ಪ್ಲೇಸಿಗೆ ಕಳಿಸಿ. ಅವನ್ನ ಆ ಜಾಗ ನಮ್ಮದು ಅಂತಂದು ಇಳಿಸಿ ಆ ರುದ್ರನ ಕಡೆಯಿಂದನೇ ಸಾಯಿಸ್ಬೇಕು. ಇಲ್ಲಾಂದರೆ ನಿಮ್ಮ ಜಾಗಕ್ಕೆ ಕೂತು ಬಂದ್ಬಿಡುತ್ತೆ. ಹೀಗೆ ಒಂದಲ್ಲ ಒಂದಿನ ಅವ್ನು ಬೆಳೆದೇ ಬಿಡ್ತಾನೆ. ಇವಾಗ ಕಾಲ್ ಮಾಡೋಣ. ಹಲೋ ಧನ್ರಾಜ್, ಹಾಂ ಅಣ್ಣ. ನಾಳೆ ನಿನ್ಗೊಂದು ಡೀಲ್ ಇದೆ. ಆ ಜಾಗದ ಲೊಕೇಶನ್ ಡಾಕ್ಯುಮೆಂಟ್ ಶೇರ್ ಮಾಡಿದ್ದೇನೆ, ಬೇಗ ಮುಗಿಸ್ಬಿಡು. ಸರಿ ಅಣ್ಣ. ಜಯರಾಜ್ ಧನ್ರಾಜ್ಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ತಯಾರು ಮಾಡಿ ಅವನ ಪ್ಲೇಸ್ಗೆ ಕಳಿಸಿದ. ಅವನಿಂದೆ ನಾನು ಫಾಲೋ ಮಾಡ್ಕೋತಾ ಹೋದೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಹಲೋ ಅಣ್ಣ. ಹಾಂ, ಹೇಳು ಧನ್ರಾಜ್. ಇದೇ ಇಲ್ಲಿ ಲ್ಯಾಂಡ್ ಮಾರ್ಕ್ ಇದೆಯಲ್ಲ, ಇದೆಯಲ್ಲ ಅಣ್ಣ, ಕ್ರಾಸ್ ದಾಟಿದ ಮೇಲೆ ಬರೋದು. ಹಾಂ, ಹೌದು, ಅದೇ. ಭೂಮಿ ಎಲ್ಲ ಪಾಳು ಬಿದ್ದಿದೆಯಲ್ಲ, ಎಲ್ಲ ಬತ್ತಿ ಹೋಗ್ಬಿಟ್ಟಿದೆ ಎಲ್ಲಷ್ಟು, ಅದೇ ಅಲ್ವಾ? ಸರಿ ಅಣ್ಣ.
the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up! It's time to look at the enemy. Look in the mirror if he is no friend to me. It's not working out, maybe it's the chemistry. ಅಣ್ಣ ಇದು ಯಾರೋ ನಮ್ಮ ಜಾಗನ ಹ್ಯಾಂಡ್ ಓವರ್ ಮಾಡ್ಕೊಳಕ್ಕೆ ಬಂದಿದ್ದಾನೆ. ಯಾರು ಕಳಿಸಿದ್ದು ನಿನಗೆ? ಜಯರಾಜ್. ಅಣ್ಣ ಇದು ಯಾವುದೋ ಕುರಿನ ಬಲಿ ಕೊಡೋಕೆ ಕಳಿಸಿದ್ದಾನೆ. ನನ್ನ ಜಾಗಕ್ಕೆ ಬಂದು ತುಂಬ ತಪ್ಪು ಮಾಡಿಬಿಟ್ಟೆ. ಇಲ್ಲಿವರೆಗೂ ನನ್ನ ಜಾಗಕ್ಕೆ ಬಂದವ್ರು ಯಾರು ವಾಪಸ್ ಹೋಗಲ್ಲ. ತನ್ನ ಜಾಗದಲ್ಲಿ ನಿಮ್ಮ ಧನರಾಜ್ ಬರ್ತಾರಂತ ಬಟ್ಟೆಗೆ ಫ್ರೆಂಡ್ ಕಡೆಯಿಂದ ಹೇಳಿಸಿ ಫೇಕ್ ಡಾಕ್ಯುಮೆಂಟ್ಸ್ ತಯಾರು ಮಾಡಿ ಆ ರುದ್ರನ್ ಸೇರಿಸಿ ಕಳಿಸಿ ಮುಗಿಸ್ಬಿಟ್ಟ. ಇದೇ ಟೈಮಲ್ಲಿ ಮರುದಿನ ಬಂದು ನಿಮ್ಮ ಧನರಾಜ್ ನನ್ನ ರೂಮಲ್ಲಿ ಬಂದು ನಾನು ಈ ಕೋಟಿಗಟ್ಟಲೆ ಆಸ್ತಿ ಕಳಿಸ್ಬೋದು, ಇಷ್ಟೆಲ್ಲ ಕಳಿಸ್ಬೋದು, ಅಷ್ಟು ಕಳಿಸ್ಬೋದು ಅಂತಂದು ನನ್ನ ಹತ್ರ ಬಂದು ಆ ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿ ನಾನು ಹೇಳಿದೆ ಆದರೆ ಅವತ್ತಿಂದ ಹೋಗಬೇಡ ಅಂತ. ಆದರೆ ನನಗೆ ದುಡ್ಡೇ ಮುಖ್ಯ, ನಾನು ದುಡ್ಡು ಕಳಿಸಿ ನನ್ನ ಫ್ರೆಂಡಿಗೆ ಮೀಟ್ ಆಗ್ತೀನಿ ಅಂತಂದು. ಹೌದಾ? ಇವಾಗ ಅವನಿರೋದಲ್ಲಿ ಇವಾಗ ಧನರಾಜ್ ಇರೋದು ಜಲದುರ್ಗದಲ್ಲಿ. ಅಣ್ಣ ಅವ್ನಿಗೆ ಮೋಸ ಮಾಡ್ಬಿಟ್ಟಣ. ಏನಾಯ್ತು? ಯಾಕೋ ಯಾರ್ಲೇ ಅವ? ಅದೇ ಅಣ್ಣ ಗಗನ್ ನಮ್ಮ ಹುಡುಗನ ಇಟ್ಕೊಂಡಿದ್ನ. ಅದೇ ಅಣ್ಣ, ನೀನು ಧನರಾಜನ ಉಳಿಸಿರೋ ವಿಷಯ ಅವ್ನಿಗೆ ಗೊತ್ತಾಗಿ ಅವ್ನ ಫ್ರೆಂಡನ್ನು ಕರೆಸಿದ್ದಾನೆ ನೀನು ವರ್ಷದಕ್ಕೆ. ಇಷ್ಟೆಲ್ಲ ಮುಂದುವರ್ನ ಗಗನ್ ಇವಾಗ ಎಲ್ಲಿರ್ತಾನೋ ಅವನು? ಬ್ರಿಡ್ಜ್ ಕೆಳಗಡೆ ಇರ್ಬೋದು. ಅಷ್ಟೊತ್ತಿದ್ರೆ ಅವ್ನು ಇಲ್ಲೇ ಬರ್ತಾನೆ. ಹೆಂಗೆ ರಮೇಶ್ ಅಣ್ಣ ಎತ್ತೋ ಗಾಡಿನ. ಅಣ್ಣ ಕರಿತಿದ್ದನು ಬಾರು. ಯಾರೋ ಅಣ್ಣ? ಜಯರಾಜ್ ಅಣ್ಣ ಕರಿತಿದ್ದನು. ಅಣ್ಣ ನಮಸ್ತೆ ಅಣ್ಣ. ಬರ್ತಾನ ನಿಮ್ಮೀರೋ? ಸೈಡ್ಗೆ ಹೋಗು. ನೀನೇನಾ ಅವನು? ಆದಿ ಹೋಗೋ. ಏಯ್, ನಿನ್ನ ಕೈಲಿ ಏನಾಗುತ್ತೆ ಅಂತ ನನ್ನ ಹೊಡ್ಯಕ್ಕೆ ಬಂದೆ.
ನಂಬಕಲೇ. ಹಿಂದೆ 4 ಹುಡುಗರು ನೆಟ್ಕೊಂಡು ತುಂಬ ಮೆರಿತೀಯ ಅಲ್ವಾ? ಎಲ್ಲಿದ್ದಾರೆ ಅವಾಗ ನಿನ್ನ ಹುಡುಗರು? ನಮ್ಮ ಧನರಾಜ್ ಏನೋ ಮಾಡಿದ್ದ ನಿಮಗೆ. ಅನ್ಯಾಯವಾಗಿ ಜೀವ ಕೊಡೋ ನನ್ನ ಗೆಳೆಯನ ಕೊಂದ್ಬಿಟ್ರಿ. ನೀವು ಅವನನ್ನು ಕೊಲ್ದಿದ್ರೆ ನಾನು ನಿನ್ನನ್ನು ಕೊಲ್ತಿರ್ಲಿಲ್ಲ. ಇವಾಗ ನಿನ್ನನ್ನು ಬಿಟ್ಟರೆ ಅವನ ಸಾವಿಗೆ ನ್ಯಾಯ ಸಿಗಲ್ಲ. ಫೇಲ್ಡ್ ನಂದು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗೋದ್ರು. ತುಂಬ ಥ್ಯಾಂಕ್ಸ್ ಮಗ. ಹೋಗ್ಲಿ ಬಿಡೋ, ನೀನು ಸೇಫ್ ಅದೆಯಲ್ಲ ಅಷ್ಟು ಸಾಕು. ಇವಾಗಂತೂ ಈ ಜಯರಾಜನ ಮುಗಿಸ್ಬಿಟ್ಟಿಯಾ? ಇನ್ನೇನಾದರೂ ಉಳಿದಿರೋದು ಆ ರುದ್ರ. ನೆಕ್ಸ್ಟ್ ಟಾರ್ಗೆಟ್ ಇರೋದು ರುದ್ರನೇ. ಇನ್ನೇನಿದ್ರು ಅವನೊಬ್ಬನ್ನ ಮುಗಿಸ್ಬಿಡು. ಹೌದು, ನೆಕ್ಸ್ಟ್ ಟಾರ್ಗೆಟೇ ಆ ರುದ್ರ. 2 ವರ್ಷಗಳ ನಂತರ ರುದ್ರ ಕಟ್ಟಿದ ಸಾಮ್ರಾಜ್ಯ ಇದು. ಅದೇ ಈ ಮಗು. ಅಣ್ಣ, ಈ ಗುಡ್ಡ ಎಲ್ಲ ಜನರಿಗೆ ತುಂಬ ತೊಂದರೆ. ಜನರಿಗೆಲ್ಲ ತೊಂದರೆ ಆಗ್ತಾ ಇದೆ. ಗುಡ್ಡನ ಹೊಡೆದು ನೆಲ ಸಮ ಮಾಡಿ ಜನರಿಗೆ ಅನುಕೂಲ ಆಗಬೇಕಿದೆ ಇಲ್ಲೆಲ್ಲ. ಸರಿ, ಇವಾಗಲೇ ಆ ಕೆಲಸ ಸ್ಟಾರ್ಟ್ ಮಾಡಿರಿ. ಮತ್ತೆ JCB ಕಾಲ್ ಮಾಡಿ ಹೇಳ್ರಿ. ಸರಿ ಅಣ್ಣ. ಸರಿ, ಬೇಗ ಕೆಲಸ ಮುಗಿಸ್ಬಿಡಿ. ಅದೇನೇ ಆಗಲಿ, ಜಲ್ದಿ ಜಾಗ ಕ್ಲೀನ್ ಮಾಡಿಸಿ ಜನರಿಗೆ ಅನುಕೂಲ ಆಗಂಗೆ ಮಾಡಿ. ಅಣ್ಣ ಅಣ್ಣ ನಿನಗೆ ಏನಾಗಲ್ಲ ಅಣ್ಣ. ಅಣ್ಣ 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 ಏನಾಗಲ್ಲ ಅಣ್ಣ. ಎದ್ದೇಳಣ್ಣ. ಅಣ್ಣ ಅಣ್ಣ ಯಾರೋ ನೀನು? ವಿಕ್ರಮ್. ಎದಕ್ಕೋಸ್ಕರ ನಾನು ನೋಡಿದೆ? ಯಾವುದೇ ತಪ್ಪು ಮಾಡದೇ ಇರೋ ನನ್ನ ಅಮಾಯಕ ಗೆಳೆಯನ ಯಾಕೋ ಸಾಯಿಸಿದೆ. ರೌಡಿ ಫೀಲ್ಡ್ಗಿಳಿದು ನನ್ನ ಗೆಳೆಯ ದುಡ್ಡು ಮಾಡಬೇಕು ಅಂತ ಆ ಜಯರಾಜ್ ಹತ್ರ ಸೇರಿಕೊಂಡ. ಆದರೆ ಆ ಜಯರಾಜ್ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನಿನ್ನ ಜಾಗಕ್ಕೆ ಕಳಿಸ್ದ. ಆದರೆ ನೀನು ಅವನ ಬಗ್ಗೆ ಏನು ತಿಳ್ಕೊಳ್ದೆ ಅನ್ಯಾಯವಾಗಿ ಅವನ ಮುಗಿಸ್ಬಿಟ್ಟೆ. ಹಾಗಂತ ನಾನು ನಿನ್ನನ್ನು ಕೆಟ್ಟವನಂತ ತಿಳ್ಕೊಂಡಿಲ್ಲ. ನೀನು ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನು ಮಾಡಿದೀಯ. ಆದರೆ ನನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಿನ್ನನ್ನು ಮುಗಿಸ್ಲೇಬೇಕು. ಇಡೀ ಸಾಮ್ರಾಜ್ಯಕ್ಕೆ ನಾನೇ